ನಮಸ್ಕಾರ. ನನ್ನ ಹೆಸರು ವಿವೇಶ್ ಅಂತ. ನಾನು ಜಿಗಣಿಯಲ್ಲಿ ಸ್ಟೇ ಆಗಿದ್ದೀನಿ. ನಾನು ಬಂದು ಸುಮಾರು ವರ್ಷಗಳಿಂದ ಟೊಯೋಟಾ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ದೀನಿ. ಪ್ರಿವಿಯಸ್ ಬಂದು ETS ಮತ್ತು ಇನೋವಾ. ಈಗ ಬಂದು ಇನೋವಾ ಕ್ರಿಸ್ಟಾ ತೊಗೊಂಡಿದ್ದೀನಿ, 2023 ಮಾಡೋದು. ತುಂಬ ಚೆನ್ನಾಗಿದೆ. ವೆಹಿಕಲ್ ಬಗ್ಗೆ ಹೇಳ್ಬೇಕಂದ್ರೆ ಸಹಜವಾಗಿ ಟೊಯೋಟಾ ಡ್ರೈವ್ ಮಾಡಿರೋ ಎಲ್ಲರಿಗೂ ಗೊತ್ತು. ಕಂಫರ್ಟಬಲ್ ಆಗಿರ್ಬೋದು, ವೆಹಿಕಲ್ಲು ಸ್ಪೇಸ್ ಆಗಿರ್ಬೋದು, ಮತ್ತು ವೆಹಿಕಲ್ ಮೇಯ್ನ್ ಫಸ್ಟ್ ಪಾಯಿಂಟ್ ಬಂದು ಸೇಫ್ಟಿ. ವೆಹಿಕಲ್ ಸೇಫ್ಟಿ ಎಲ್ಲ ಕಡೆಯೂ ಎಲ್ಲ ಬ್ರ್ಯಾಂಡಲ್ಲಿ ಇದೆ ಕಾರು, ಬಟ್ ಇನೋವಾದಲ್ಲಿ ಬಂದು ಸೇಫ್ಟಿ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ನಾನು ಓನ್ ಎಕ್ಸ್ಪೀರಿಯನ್ಸ್ ಬಂದು ಸೇಫ್ಟಿಗೋಸ್ಕರನೇ ಇನೋವಾ ಕ್ರಿಸ್ಟಾ ಡ್ರೈವ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ವೆಹಿಕಲ್ಲು, ತುಂಬ ಅಂದರೆ ತುಂಬ ಚೆನ್ನಾಗಿದೆ ವೆಹಿಕಲ್ಲು. ಸ್ಪೇಸ್ ಆಗಿರ್ಬೋದು ಅಥವಾ ಲಾಂಗ್ ಡ್ರೈವು. ನಾನು ಲಾಸ್ಟ್ ವೀಕೇನೇ ಹೋಗಿ ಬಂದೆ. ಈಗ ಬಿಕಾಸ್ ಆಫ್ ಇವತ್ತು ಸರ್ವಿಸ್ ಬಂದಿರೋದು ಅದೇನೆ. 2000 ಕಿಲೋಮೀಟ್ರ್ ಡ್ರೈವ್ ಮಾಡಿದೆ ನಾನು. ಎಲ್ಲೇ ಟಯರ್ಡ್ ಅನ್ನೋದಾಗಲಿಲ್ಲ ನನಗೆ. ಬೇರೆ ವೆಹಿಕಲಲ್ಲೂ ಡ್ರೈವ್ ಮಾಡಿದ್ದೀನಿ, ಬಟ್ ಒಂದು 300 ಕಿಲೋಮೀಟ್ರ್ ಆದಮೇಲೆ ಇಂಜನ್ ಹತ್ರ ಹೀಟ್ ಆಗ್ಬೋದು ಅಥವಾ ಸೀಟ್ ಕೆಳಗಡೆ ಹೀಟ್ ಆಗ್ಬೋದು. ಗಾಡಿ ನಿಲ್ಲಿಸ್ಬಿಟ್ರೆ ಸಾಕಪ್ಪ ಅನ್ಸೋದು. ಬಟ್ ಕ್ರಿಸ್ಟಾದಲ್ಲಿ ಆ ಥರ ಟಯರ್ಡ್ನೆಸ್ ಎಲ್ಲಿ ಕಾಣಲಿಲ್ಲ. ನನ್ನ ಫ್ಯಾಮಿಲಿ ಅಂತೂ ತುಂಬ ಹ್ಯಾಪಿಯಾಗಿ ಎಲ್ಲಿ ಟಯರ್ಡ್ ಪಾಪ ಗಾಡಿ ನಿಲ್ಲಿಸು ಅಂತ ಹೇಳೋದು ಆಗಿರ್ಬೋದು, ಇಲ್ಲ ಸೈಡ್ಗೆ ಪಾಪ ಟಯರ್ಡ್ ಆಗ್ತಾಯಿದೆ, ಬ್ಯಾಕ್ ಪೇನ್ ಆಗ್ತಾಯಿದೆ ಅನ್ನೋದಾಗಿರ್ಬೋದು ಯಾವತ್ತೂ ಬಂದಿಲ್ಲ. ಕ್ರಿಸ್ಟಾ ತಗೊಂಡಾಗಿಂದ ಫ್ಯಾಮಿಲಿ ಟ್ರಿಪ್ಪಿಗೆ ಹೋಗಿದ್ದು ನಾವು ಮೊನ್ನೆ. ಎಲ್ಲ ಘಾಟ್ ಸೆಕ್ಷನ್ ಆಲ್ಮೋಸ್ಟ್ ಹೋಗಿದ್ದು. ತುಂಬ ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ವೆಹಿಕಲ್ ಬಗ್ಗೆ ಹೇಳೋದಂದರೆ ಇನ್ನು ಮೇಂಟೆನೆನ್ಸು ಗೊತ್ತಿರುತ್ತೆ. ಟೊಯೋಟಾ ಬ್ರ್ಯಾಂಡ್ ಯೂಸ್ ಮಾಡೋರಿಗೇನು ಹೇಳೋ ಹೊಸದಾಗೇನಿಲ್ಲ, ತುಂಬ ಚೆನ್ನಾಗಿರುತ್ತೆ. ಮತ್ತು ಸ್ಪೆಷಲಾಗಿ ಬೊಮ್ಮನಹಳ್ಳಿಗೆ ಫಸ್ಟ್ ಟೈಮ್ ನಾನು ಸರ್ವಿಸ್ ಬಿಟ್ಟಿದ್ದೀನಿ. ಬೊಮ್ಮನಹಳ್ಳಿ ನಂದಿ ಟೊಯೋಟೋದಲ್ಲಿ ಹೆಂಗಿದೆ ಅಂದರೆ, ನಾನು ಸಾಲ್ಟ್ ಬುಕ್ ಮಾಡಿದ್ದು 9 o'clock, 8:40 ರೀಚ್ ಆಗಿದೆ. 20 minutes ಬಿಫೋರ್ ರೀಚ್ ಆಗಿದೆ. ಬಂದಿದ್ದ ತಕ್ಷಣ ಗಾಡಿ ಗೇಟ್ ಒಳಗೆ ಎಂಟ್ರಿ ಆಗಿ ಸೆಕ್ಯೂರಿಟಿ ಸ್ಲಿಪ್ ಕೊಟ್ಟಿದ್ದ ತಕ್ಷಣ ಸರ್ವಿಸ್ ಅಡ್ವೈಸರು ಅಶ್ವಿನ್ ಬಂದು ಇಮಿಡಿಯೇಟಾಗಿ ಮಾತಾಡ್ಸರು. ನನ್ನ ಟೋಟಲ್ ಟೊಯೋಟಾ ಎಕ್ಸ್ಪೀರಿಯನ್ಸಲ್ಲಿ ನಾನೇ ಖುದ್ದು ಅವ್ರ ಟೇಬಲ್ ಹತ್ರ ಹುಡ್ಕೊಂಡು ಹೋಗ್ತಾಯಿದ್ದೆ. ಬೊಮ್ಮನಹಳ್ಳಿನಲ್ಲಿ ಬಂದಿದ್ದ ತಕ್ಷಣ ಅವರೇ ವೆಹಿಕಲ್ ಹತ್ರ ಬಂದು ಮಾತಾಡಿದ್ರು. ಏನು ಸರ್, ಹೆಂಗೆ ಇದು, ಫಸ್ಟ್ ಸರ್ವಿಸಾ, ಏನು ಸರ್ವಿಸು, ಏನಿದು ಅಂತ ಫುಲ್ ಡೀಟೇಲ್ಸ್ ತೊಗೊಂಡ್ರು. ಅದಾಗಿ ಜೊತೆನಲ್ಲಿ ನನ್ನ ಮಗಳನ್ನ ಕರ್ಕೊಂಬಂದಿದ್ದೆ. ಇವತ್ತು ಚಿಕ್ಕ ಮಗುನ ಸುಮಾರು ಶೋರೂಮ್ ಕರ್ಕೊಂಡು ಹೋಗಿದ್ದೀನಿ. ಬಟ್ ಫಸ್ಟ್ ಟೈಮು ಬೊಮ್ಮನಹಳ್ಳಿ ಶೋರೂಮ್ ಕರ್ಕೊಂಬಂದ ತಕ್ಷಣ, ಒಳಗೆ ಬಂದ ತಕ್ಷಣ ಮಗು ಫಸ್ಟ್ ಬರೋದು, ಫಸ್ಟ್ ಗಾಡಿ ಸರ್ವಿಸ್ ತಂದಿದ್ರು ಕೇರ್ ಬಂದು ಮಗಳ ಮೇಲೆ ಇರಬೇಕು. ನನಗೆ ಗಾಡಿ ಮೇಲೆ ಗಮನ ಕೊಡೋಕ್ಕಾಗಲ್ಲ ಅಂಥದ್ದಿಲ್ಲಿ ನನ್ನ ಮಗಳನ್ನ ನಾನು ಫ್ರೀಯಾಗಿ ಬಿಟ್ಬಿಟ್ಟಿದ್ದೆ ಶೋರೂಮಲ್ಲಿ. ವೆಹಿಕಲ್ ಎಲ್ಲಿದೆ, ವೆಹಿಕಲ್ ಏನು ಮಾಡ್ತಾರೆ ಅದ್ರ ಬಗ್ಗೆ ಗಮನ ಕೊಡ್ತಾ ಇದ್ದೆ. ಯಾಕಂದರೆ ಅಷ್ಟು ಚೆನ್ನಾಗಿ ಪವಿತ್ರ ಆಗ್ಬೋದು. ಮತ್ತು ಪವನ್ ಸರ್ ಅಂತ ಇದ್ದಾರೆ, ಅವರು ನನ್ನ ಮಗಳನ್ನ ಆಟ ಆಡೋದಾಗಿರ್ಬೋದು, ಡ್ರಾಯಿಂಗು, ಮತ್ತು ಮಗಳಿಗೆ ಏನು ಬೇಕು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇವತ್ತು ಗೊತ್ತಾಯಿತು ಬೊಮ್ಮನಹಳ್ಳಿ ಶೋರೂಮ್ಗೆ ನನ್ನ ಚಿಕ್ಕ ಮಕ್ಕಳು ಯಾರೆಲ್ಲ ಕರ್ಕೊಂಬಂದ್ರು ಏನು ತೊಂದರೆ ಇಲ್ಲ, ಗಾಬರಿ ಪಡೋಂಥದ್ದು ಏನಿಲ್ಲ. ಎಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡು ಮಕ್ಕಳನ್ನ ಆಟ ಆಡಿಕೊಂಡು ಒಂದು ಚೂರು ಬೋರ್ ಆಗಿಲ್ಲ. ಬೋರ್ ಆಯ್ತಮ್ಮ ನಿಮಗೆ? ತುಂಬ ಚೆನ್ನಾಗಿತ್ತಲ್ಲ ಶೋರೂಮು, ಬೊಮ್ಮನಹಳ್ಳಿ ಶೋರೂಮು. ಬೆಸ್ಟ್ ಅಂದರೆ ನನ್ನ ಸರ್ವಿಸಲ್ಲಿ, ಇಷ್ಟು ದಿನ ಸರ್ವಿಸಲ್ಲಿ ಬೊಮ್ಮನಹಳ್ಳಿ ಸರ್ವಿಸ್ ಸೆಂಟ್ರ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್.